ಸ್ನೇಹಿತರೆ ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನಗೌಡ. ನಾವು ಇವತ್ತು ಗದ್ದೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನನ್ನ ತಮ್ಮ ಗಗನ್ ಅಂತ. ಅವ್ರ ಗದ್ದೆ. ಆ ಗದ್ದೆಗೆ ನೀರು ಹಾಯಿಸ್ತಾರೆ ಸ್ನೇಹಿತರೆ. ಅವ್ರದ್ದು ಸ್ವಂತ ಬೋರ್ ಇಲ್ಲ. ಆದರೆ ಹಸು ಸಾಕಿದ್ದಾನೆ. ಹಸುಗಳಿಗೆ ಮೇವು ಹಾಕ್ಲೇಬೇಕು. ಮೇವು ಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ? ಬೆಳಿಲೇಬೇಕಲ್ವಾ? ಆ ಉದ್ದೇಶದಿಂದ ಸ್ನೇಹಿತರೆ ಗದ್ದೆಯಲ್ಲಿ ಸೀಮೆ ಹುಲ್ಲು ಹಾಕಿದ್ದಾನೆ. ಸೀಮೆ ಹುಲ್ಗೆ ನೀರು ಹಾಯಿಸ್ಬೇಕು. ಸ್ವಂತ ಬೋರ್ ಇಲ್ಲ ಅಲ್ವಾ? ಅದರಿಂದ ಇಲ್ಲಿ ಕಾಣಿಸ್ತಿದೆಯಲ್ಲ ಹೊಳೆ. ಸೊ ಹೊಳೆ ಹತ್ರನೇ ನಮ್ಮ ಹಳ್ಳಿ ರೈತರ ಜೀವನ ಕಟ್ಕೊಳಕ್ ಸಾಧ್ಯ. ಆ ಹೊಳೆ ಹತ್ರ ಮೋಟ್ರು ಬೋರು ಪೈಪ್ ಹಾಕ್ಬಿಟ್ಟು ಒಂದು ಮಿಷಿನ್ ಮಡಿಕೊಂಡು ಸ್ನೇಹಿತರೆ, ನೀರು ಎಳೆಯೋ ಮಿಷಿನ್ನ, ಆ ಮಿಷಿನ್ನ ಅಲ್ಲಿ ಗದ್ದೆಗೆ ಮಡಿಕೊಂಡು ರನ್ ಮಾಡಿಕೊಂಡು ಸ್ನೇಹಿತರೆ, ಆ ಹೊಳೆ ನೀರನ್ನು ಉಪಯೋಗ ಮಾಡಿಕೊಂಡು ಸ್ನೇಹಿತರೆ ಇಲ್ಲಿ ಬೆಳೆ ಬೆಳೆಯತಕ್ಕಂಥದ್ದು. ಎಷ್ಟೋ ಲಕ್ಷಾಂತರ ಜನ ಹೊಳೆನೇ ನಂಬ್ಕೊಂಡು ಜೀವನ ಮಾಡ್ತಾವ್ರೆ ಸ್ನೇಹಿತರೆ. ಆ ಹೊಳೆ, ತೊರೆ, ಹಳ್ಳ, ಕಾಲುವೆ ಇವ್ಯಾವು ಇಲ್ಲ ಅಂದರೆ ಜೀವನ ಮಾಡೋದು ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ. ಪಶು ಪ್ರಾಣಿಗಳ ಸಾಕಬೇಕು ಅಂದರೆ ಮುಖ್ಯವಾದದ್ದೇ ನೀರು. ಈ ನೀರು ನಂಬ್ಕೊಂಡೇ ಜೀವನ ಮಾಡ್ತಾ ಇರೋದು. ನೀರಿಲ್ಲದೆ ಬೆಳೆ ಬೆಳೆಯೋಕ್ಕೂ ಆಗಲ್ಲ, ಮೇವು ಬೆಳೆಯೋಕ್ಕೂ ಆಗಲ್ಲ. ಈಗ ಹೇಗೆ ನೀರು ಹಾಯಿಸ್ತಾರೆ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಾ, ಇದೇ ಸೀಮೆ ಹುಲ್ಲು. ಇದಕ್ಕೆ ನೀರು ಹಾಯಿಸ್ಬೇಕು ಸ್ನೇಹಿತರೆ. ಎಲ್ಲ ಒಣಗಿಕೊಂಡಿದೆ, ನೋಡ್ತಾ ಇದ್ದೀರಾ. ಒಂದು ಸ್ವಲ್ಪನೂ ನೀರಿಲ್ಲ. ಈ ರೀತಿ ನೀರನ್ನ ಹಾಯಿಸ್ಬೇಕು. ನೋಡ್ತಾ ಇದ್ದೀರಾ, ಗದ್ದೆಗೆ ನೀರು ಉಣಿಸ್ತಾ ಇದ್ದಾರೆ. ನೀರು ಹಾಯಿಸಿದ್ರೇ ಇಷ್ಟು ಉದ್ದ ಬರೋಕ್ಕೆ ಸಾಧ್ಯ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ರೈತರಿಗೆ ಬಹು ಮುಖ್ಯವಾದ ಭಾಗ ಇದು. ಇದರಿಂದನೇ ನೀರನ್ನ ಹಾಯಿಸೋದಕ್ಕೆ ಉಪಯೋಗ ಆಗೋದು. ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಈ ಥರ ಕಾಲುವೆ ನೀರು ಹಿಂಗೆ ಬರುತ್ತೆ. ಸೊ ನಮ್ಗೆ ಅದೇ ಬೇಕು ಅಂದರೆ ಈ ಬದಿ ಕಿತ್ತು ಆ ಕಡೆ ಹಾಕಿ ನೀರು ಬರುವಂಗೆ ಮಾಡ್ಕೋಬೇಕು ಸ್ನೇಹಿತರೆ. ಈ ರೀತಿ ರೈತರು ಈ ಥರ ಬೆಳಗ್ಗೆ ರಾತ್ರಿ ಎಲ್ಲ ಹಗಲಿರ್ದು ಈ ಇರುಳು ದುಡಿದ್ರೇ ಅಲ್ವಾ ಹೊಟ್ಟೆಪಾಡು. ಅವರು ಹೊಟ್ಟೆಪಾಡು ತುಂಬಿದ್ರೇ ಸ್ನೇಹಿತರೆ ಸಿಟಿಲಿ ಇರ್ತಕ್ಕಂಥ ಜನಗಳ ಹೊಟ್ಟೆಪಾಡು ತುಂಬೋದು. ಕರೆಂಟು ಅದರಲ್ಲಿ 2 ಅವರ್ 3 ಅವರ್ ಕೊಡ್ತಾರೆ ಸ್ನೇಹಿತರೆ. ಕೆಲಸಗಳನ್ನೇ ಮಾಡೋದು, ಈ ಕರೆಂಟ್ ನಂಬ್ಕೊಂಡೇ ವೆಯ್ಟ್ ಮಾಡೋದು. ಹೇಳಿ, ನೀರು ಕಟ್ಟಬೇಕು ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡಬೇಕು ಅಂದರೆ ಇಲ್ಲಿ ನೀರು ಕಟ್ಟೋಕ್ಕಾಗಲ್ಲ. ಸಿಟಿ ಕಡೆ ಕೆಲ್ಸಕ್ಕೆ ಹೋದರೆ ಮುಗೀತು, ಇನ್ನು ಸಂಜೆ ಮನೆ ಕಡೆಗೆ. ಇಲ್ಲಿ ಮನೇನೂ ನೋಡಬೇಕು, ಕೆಲಸನೂ ನೋಡಬೇಕು, ಹಾಗೆ ಇಲ್ಲಿ ನೀರು ಹಾಯಿಸ್ಬೇಕು ಸ್ನೇಹಿತರೆ. ಈ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಹಾಗೆ ನಮ್ಮಂಥ ರೈತರಿಗೆ ಆಯಸ್ಸು ಕೂಡ ಜಾಸ್ತಿ ಇರುತ್ತೆ, ಬಲ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಆದರೆ ಯಾಕೆ ಹೆಣ್ಣು ಕೊಡಲ್ಲ ಈ ಸಿಟಿ ಜನಗಳೊಂದು ಗೊತ್ತಿಲ್ಲ. ತಿನ್ನೋದು ಮಾತ್ರ ರೈತರ ಊಟನೇ, ಆದರೆ ಮದುವೆ ಮಾತ್ರ ಸಿಟಿ ಹುಡುಗ್ರನ್ನೇ. ಇದೆಂಥ ನ್ಯಾಯ ಸ್ನೇಹಿತರೆ? ಛೇ ನನಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ನೀವೇ ಕಮೆಂಟ್ ಮಾಡಿ ಹೇಳಬೇಕು. ನೋಡಿ ಸ್ನೇಹಿತರೆ, ಈಗ ರಾತ್ರಿ ನೀರು ಕೊಡ್ತಾರೆ ಅಂದರೆ ಕರೆಂಟ್ ಹೊಂಟೋಗಿದೆ. ಸೊ ಹೊಂಟೋಯ್ತು, ಈಗೇನು ಮಾಡೋಕ್ಕಾಗಲ್ಲ. ರಾತ್ರಿ 8 ಕರೆಂಟ್ ಕೊಟ್ಟರೆ ಇಲ್ಲಿಂದ ಮಿಷಿನ್ ಮೋಟ್ರ್ ಆನ್ ಆದರೆ ಈ ಹೊಳೆ ನೀರು ತುಂಬ್ಕೊಂಡು ಮಿಷಿನಿಂದ ಇಲ್ಲಿ ಬರುತ್ತೆ ಸ್ನೇಹಿತರೆ. ಇದು ಬಂದದ್ದು ಪೂರ್ತಿ ತುಂಬ್ಕೋಬೇಕು. ಇದು ತುಂಬಿಕೊಂಡು ಇದು ಅಲ್ಲಿ ಗಂಟೆ ಹೋಗುತ್ತೆ ಸ್ನೇಹಿತರೆ. ಎಲ್ಲಿ ಅಪ್ಪಿದೆ ಅಲ್ಲಿಂದ ಈ ಗದ್ದೆಗೆ ನೀರು ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀರು ಬಂದು ಈ ಸೀಮೆ ಹುಲ್ಲು ಪೂರ್ತಿ ಸೀಮೆ ಹುಲ್ಗೆಲ್ಲ ನೀರು ತುಂಬ್ಕೋಬೇಕು. ಇದು ಜಾಸ್ತಿ ನೀರು ಕುಡಿಯುತ್ತೆ ಸ್ನೇಹಿತರೆ ಸೀಮೆ ಹುಲ್ಲು. ಇದು ನೀರು ಕುಡಿದು 1 ವಾರ ಗಂಟ ಹಸಿಯಾಗಿರುತ್ತೆ. ಆವಾಗ ಈ ಥರ ಚಿಗುರು ಈ ಥರ ಬರುತ್ತೆ ಸ್ನೇಹಿತರೆ. ನೀರು ಹಾಯಿಸ್ಲಿಲ್ಲ ಅಂದರೆ ಈ ಚಿಗುರು ಬರಲ್ಲ, ಹಸುಗಳಿಗೆ ಮೇವು ಆಗಲ್ಲ ಸ್ನೇಹಿತರೆ. ಇದು ಹಳ್ಳಿ ಕಡೆಯ ಪರಿಸ್ಥಿತಿ ಸ್ನೇಹಿತರೆ. ಹಂಗೆ ಇಲ್ಲಿ ನೋಡ್ತಾ ಇದ್ದೀರಾ,
ತುಂಬೆ ಗಿಡ. ಇದು ಶಿವನಿಗೆ ಪ್ರಿಯವಾದ ಪುಷ್ಪ ಅಂತ ನಾನು ಹೇಳ್ಬೋದು. ಹಾಗೆ ಇದು ಆರೋಗ್ಯಕ್ಕೆ ತುಂಬ ಅನುಕೂಲವಾದ ಗಿಡ ಸ್ನೇಹಿತರೆ, ನೋಡ್ಕೊಳ್ಳಿ. ನೋಡಿದ್ರಲ್ವ ಹಳ್ಳಿಯಲ್ಲಿ ಕೆಲಸಗಳು ಹೆಂಗೆಲ್ಲ ಇರ್ತದೆ. ಹಳ್ಳಿ ನೀರಿಲ್ಲ ಅಂದರೆ ಯಾವ ಕೆಲಸ ಆಗೋದೇ ಇಲ್ಲ. ಜಲವಿಲ್ಲದೆ ಏನೂ ಇಲ್ಲ ಇಲ್ಲಿ. ಸಿಟಿ ಜಲ ಇಲ್ಲ ಅಂದರೆ ಪೂರ್ತಿ ಬರ ಬಂದ್ಬಿಡ್ತದೆ ಸ್ನೇಹಿತರೆ. ಆದರೆ ಸಿಟೀಲಿ 365 ಡೇಸ್ ಕೂಡ ದುಡಿತಾನೇ ಇರ್ತೀರಿ, ಸಂಪಾದನೆ ಮಾಡ್ತಾನೆ ಇರ್ತೀರಿ. ಆದರೆ ಅಲ್ಲಿ ಸಂಪಾದನೆಗೆ ಹೊಟ್ಟೆಗೆ ಬೀಳಬೇಕು ಅಂದರೆ ನಮ್ಮಂಥವ್ರು ಇಲ್ಲಿ ಬೇವ್ರು ಸುರಿಸ್ಕೊಂಡು ಹಗಲು ಇರುಳು ದುಡಿದ್ರೇ ಅಲ್ಲಿ ಸಾಧ್ಯ. ಹಾಡು ಕೇಳಿದ್ದೀರಲ್ಲ, ಉಳುವ ಯೋಗಿಯ ನೋಡಲ್ಲಿ, ಕೇಳಿದ್ದೀರಾ? ಪದ್ಯನೂ ಕೂಡ ಇತ್ತು. ನಮ್ಮ ಅಶ್ವಥ್ ಅವರು ಕೂಡ ಹಾಡಿದ್ದಾರೆ ಜಾನಪದ ಸಾಂಗ್ನ, ಕೇಳಿ. ವೀಕ್ಷಕರೇ, ನೀವು ರೈತರಾಗಿದ್ದೀರಾ ಸ್ನೇಹಿತರೆ? ಜೈ ರೈತ ಅಂತ ಕಮೆಂಟ್ ಮಾಡಿ. ನೋಡಿ, ನೀರು ರಾತ್ರಿ ಕರೆಂಟ್ ಬಂದರೆ ನೀರು ತುಂಬಿದ್ರೆ ಇಲ್ಲಿಗೆ ಬರುತ್ತೆ ಸ್ನೇಹಿತರೆ. ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನೋಡಿ ಈ ಗದ್ದೆಗೆಲ್ಲ ನೀರಾಗತ್ತೆ. ನಮ್ಮ ಹಳ್ಳಿ ಜನಗಳಿಗೆಲ್ಲ ಗೊತ್ತು, ಸಿಟಿಲಿರೋರಿಗೆ ಏನೇನು ಗೊತ್ತಿರಲ್ಲ. ಅಂಥವ್ರು ಅರ್ಥ ಮಾಡ್ಕೋಬೋದು. ದಯವಿಟ್ಟು ಗೊತ್ತಿರೋರು ನಗಬೇಡಿ. ಜಸ್ಟ್ ಒಂದು ಹಾರ್ಟು ರೈತ ಅಂತ ಕಮೆಂಟ್ ಮಾಡಿ. ಒಳ್ಳೆ ಹಳ್ಳ ಇರೋರಿಗೆ ಹೆಂಗೋ ಜೀವನ ನಡೆದ್ಬಿಡುತ್ತೆ ಸ್ನೇಹಿತರೆ. ಹೆಂಗೋ ನೀರು ಹಾಯಿಸ್ಕೊಂಡು ಕರೆಂಟು ವೆಯ್ಟ್ ಮಾಡಿಕೊಂಡು ಕರೆಂಟ್ ಬಂದಾಗ. ಆದರೆ ಬಂಜರು ಭೂಮಿ ಇರೋರಿಗೆ ಏನು ಮಾಡೋದು? ಮಳೆನೇ ನಂಬ್ಕೊಂಡಿರ್ತಾರೆ ಸ್ನೇಹಿತರೆ. ಮಳೆ ಬಂದರೆ ಬೆಳೆ, ಇಲ್ಲ ಅಂದರೆ ಏನಿಲ್ಲ, ಬರಗಾಲ ಸ್ನೇಹಿತರೆ. ಉತ್ತರ ಕರ್ನಾಟಕ, ಗುಲ್ಬರ್ಗೆಲ್ಲ ನೋಡಿದ್ದೀರಲ್ಲ, ಮಳೆ ಇಲ್ಲ ಅಂದರೆ ಏನೇನು ನೀರು ಕುಡಿಯೋಕ್ಕೂ ಇರಲ್ಲ. ನಮ್ಮ ಕಡೆನೂ ಕೆಲವು ಕಡೆ ಮಳೆಯಿಂದಲೇ ಬೆಳೆ ಆಗೋದು. ನಮ್ಮ ಕಡೆ ಉಳ್ಳಿ ರಾಗಿ ಹಾಕ್ತೀವಿ, ಜೋಳ ಹಾಕ್ತೀವಿ. ಮಳೆ ಬಂದರೆ ಅದು ಬೆಳೆ ಚೆನ್ನಾಗಿ ಹಾಕುತ್ತೆ. ನೀರಾವರಿ ಇರೋರು ಕಬ್ಬು, ಭತ್ತ, ಬಾಳೆ ಹಾಕೋತಾರೆ ಸ್ನೇಹಿತರೆ. ಅದು ವರ್ಷಕ್ಕೆ 6 ತಿಂಗಳಿಗೆ ಒಳ್ಳೆ ಆದಾಯ ಮಾಡ್ಕೊತಾರೆ. ಹಿಂಗೆಲ್ಲ ಇರುತ್ತೆ. ನಮ್ಮ ರೈತರ ವರ್ಗ ಎಷ್ಟು ಶ್ರಮಪಟ್ಟರು ನೆಮ್ಮದಿಗೆ ಮಾತ್ರ ಯಾವ ಕೊರತೆನೂ ಇರೋಲ್ಲ ಸ್ನೇಹಿತರೆ. ಇದು ಮಾತ್ರ ಸತ್ಯ. ಅದೇ ಸಿಟಿ ಕಡೆ ನಾಳೆ ಇದಕ್ಕೆ ಆಫೀಸ್ ಟೆನ್ಷನು, ನಾಳೆಗೇನು ವರ್ಕು, ಇವತ್ತೇನು ವರ್ಕು, ನಾಳೆ ಬಾಸು, ಆ ಮೀಟಿಂಗು, ಈ ಮೀಟಿಂಗು, ಆ ಕೆಲಸ, ಮನೇಲಿ ದಿನಸಿ ಅಂತೆ ಆ ಕೆಲಸ, ಆ ಮಧ್ಯೆ ಟ್ರಿಪ್ ಹೋಗ್ಬೇಕು, ಮಧ್ಯೆ ಟೆಂಪಲ್ ಹೋಗ್ಬೇಕು, ಹೆಂಡ್ತಿ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು. ಎಲ್ಲ ಟೆನ್ಷನ್ಗಳಿಂದ ಒದ್ದಾಡೋ ಬದಲು ನಮ್ಮ ಹಳ್ಳೀಲಿ 1 ಎಕರೆ 2 ಎಕರೆ ಜಮೀನು ತಗೊಬಿಟ್ಟು, ಒಂದು ಬೋರ್ ಹಾಕ್ಸ್ಕೊಬಿಟ್ಟು, 1-2 ಹಸು ಸಾಕೊಂಡು ನೆಮ್ಮದಿ ಜೀವನ ಮಾಡ್ಬೋದು. ಅವು ಕೂಡ ಹಾಲು ಸಂಪಾದನೆನೂ ಆಗುತ್ತೆ, ದಿನನಿತ್ಯದ ಕಾಫಿನೂ ಆಗುತ್ತೆ. ಹಾಗೆ ಜೀವನ ಕೂಡ ನೆಮ್ಮದಿಯಾಗಿ ನಡೆಯುತ್ತೆ. ನಾಳಿದ್ದು ಟೆನ್ಷನ್ನು ಇರಲ್ಲ, ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ಏನಂತೀರ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ ಹೈಪ್ ಮಾಡಿ, ನಮಗೊಂದಿಷ್ಟು ಪಾಯಿಂಟ್ಸ್ ಒಂದು ಬರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.